ಬ್ರೇಕ್ ಆದ್ಮೇಲೆ ಹರಾರ್, ಇದು ದೆವ್ವಗಳ ಲೋಕ. ಆ ಮನೆಗೆ ಬಾಡಿಗೆದಾರರನ್ನು ತಂದು ಬಿಡುತ್ತಿದ್ದ ವ್ಯಕ್ತಿಯ ಸುತ್ತನೇ ಅನುಮಾನಗಳಿದ್ವು. ಇದೆಲ್ಲವನ್ನ ಪಕ್ಕದಲ್ಲೇ ಇದ್ದು ಗಮನಿಸಿದ್ದ ವ್ಯಕ್ತಿ ಕುತೂಹಲಕ್ಕಾಗಿ ಒಂದು ರಾತ್ರಿ ಆ ಮನೆಯ ಒಳ ಬರ್ತಾನೆ. ಹುಡುಗರು ಆ ಮನೇಲಿ ಏನು ನೋಡಿದ್ರು ಅಂತಾನೆ ಗೊತ್ತಿಲ್ಲ. ವೇಗವಾಗಿ ಓಡ್ ಬಂದು ನಾನು ಎದುರುಗಡೆ ಸಿಕ್ಕಿದಾಗ ಆ ಮನೆಯಲ್ಲಿ ಅದಿದೆ ಇದಿದೆ ಅಂತ ಹೇಳಿದ್ರು. ಅವತ್ತೇ ರಾತ್ರಿ ನಾನು ಅಲ್ಲಿ ಹೋಗಿ ನೋಡಿದೆ. ಹುಡುಗರ ಮಾತು ಕೇಳಿ ಕುತೂಹಲದಿಂದ ಮನೆಯ ನೋಡಲು ಬಂದ ಆ ವ್ಯಕ್ತಿ ನಿಧಾನವಾಗಿ ಮನೆಯ ಪ್ರತಿಯೊಂದು ಮೂಲೆಯನ್ನ ಗಮನಿಸ್ತಾನೆ. ಅವನಿಗೆ ಯಾವುದೇ ವಿಚಿತ್ರ ಅನುಭವಗಳು ಕಾಣುವುದಿಲ್ಲ. ಆದ್ರೆ ಮನೆಯಿಂದ ಹೊರಬಂದವನಿಗೆ ವಿಚಿತ್ರ ಕಾಣುತ್ತೆ. ಈ ಮನೆ ಮಾಲೀಕ ನಾನೇನಪ್ಪ, ಬಾಡಿಗೆ ಕೊಡೋಣ ಅಂತ ತುಂಬಾ ಕಷ್ಟದಿಂದ ಕಟ್ಟಿ ಮನೆ ಕಟ್ಟಿದೆ, ಬಾಡಿಗೆ ಕೊಡೋಣ ಅಂತ. ಅದೇ ಏನ್ ಮಾಡೋಣಪ್ಪ, ಕಾಲ್ ಜಾರಿ ಮನೆಯಲ್ಲೇ ಸತ್ತೆ. ಹೀಗೆ ಮನೆಯ ಮಾಲೀಕ ಮನೆಯನ್ನ ಬಾಡಿಗೆಗೆ ಕೊಡಿಸುವ ಏಜೆಂಟ್ ಆಗಿ ಕಾಣಿಸಿಕೊಂಡು ಮನೆಗೆ ಬರುವ ಬಾಡಿಗೆದಾರರಿಗೆ ವಿಚಿತ್ರವಾಗಿ ಕಾಣಿಸಿಕೊಳ್ಳುತ್ತಾನೆ. ಮನೇನ ಬಾಡಿಗೆ ಕೊಡೋಣ ಅಂತ ತುಂಬಾ ಆಸೆಯಾಗಿದ್ದೆ. ಅದೇ ಮನೇಲಿ ನಾನು ಬಿದ್ದು ಸತ್ತೆ. ಈ ತರ ಹೇಳ್ತಾ ಇದ್ದ ಆ ವ್ಯಕ್ತಿ, ನಾನು ತಿರುಗಿ ನೋಡೋಷ್ಟರಲ್ಲಿ ಆ ವ್ಯಕ್ತಿ ಅಲ್ಲಿ ಕಾಣಲೇ ಇಲ್ಲ ನನಗೆ. ಆದ್ರಿಂದ ನಾನು ಆ ಅವತ್ತು ಊರು ಬಿಟ್ಟನು, ಇವತ್ತು ನಾನು ಊರಲ್ಲೇ ನಾನು ಹೋಗ್ಲೇ ಇಲ್ಲ. ಈಗ ಈ ಮನೆ ಇದ್ದ ಜಾಗದಲ್ಲಿ ದೊಡ್ಡದೊಂದು ಅಪಾರ್ಟ್ಮೆಂಟ್ ಇದೆ. ಒಂದು ಮನೆ ಕಟ್ಟಿ ಆ ಮನೆಯನ್ನ ಬಾಡಿಗೆ ಕೊಡಬೇಕು ಅನ್ನೋ ಆಸೆಯಲ್ಲಿ ಸುಂದರವಾದ ಮನೆ ಕಟ್ತಾನೆ ಒಬ್ಬ ವ್ಯಕ್ತಿ. ಆದ್ರೆ ಆ ಮನೆ ಕಟ್ಟಿ ಬಾಡಿಗೆ ಕೊಡೋಕ್ಕೂ ಮುಂಚೆ ಅದೇ ಮನೆಯಲ್ಲಿ ಕಾಲು ಜಾರಿ ಬಿದ್ದು ತೀರಿ ಹೋಗ್ತಾನೆ. ಮುಂದೆ ಪ್ರೇತಾತ್ಮನಾಗಿ ಎಲ್ಲರಿಗೂ ಕಾಟ ಕೊಡ್ತಾನೆ. ಈಗ ಆ ಮನೆ ಕಟ್ಟಿದ ಜಾಗದಲ್ಲಿ ಮನೆನೂ ಇಲ್ಲ, ಪ್ರೇತಾತ್ಮನೂ ಇಲ್ಲ. ಇದು ಈ ವಾರದ ಕತೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.